ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನಮ್ಮ ಎಸ್ ಎಸ್ ಎಲ್ ಸಿ ಹುಡುಗರು ತುಂಬಾನೇ ಕ್ವೆಶನ್ಸ್ ಕೇಳ್ತಿದ್ರು. ಇವ್ರು ನೋಡಿದ್ರೆ ಏನಂತೀರಾ, ನಮ್ಮ ಗೌರ್ಮೆಂಟ್ ಅವರು ರೂಲ್ಸ್ ಒಂದ್ಸತಿ ಈ ತರ ಗ್ರೇಡಿಂಗ್ ಸಿಸ್ಟಮ್ ಅಂತಾರೆ, ಹೈಕೋರ್ಟ್ ಇಂದ ಬರುತ್ತೆ ಏನಂತ. ಗ್ರೇಡಿಂಗ್ ಸಿಸ್ಟಮ್ ಅಲ್ಲ, ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ಬೇಕು ಅಂತ. ಸೊ ಈ ತರ ಇದ್ದಾಗ ನಮಗೇನಾದ್ರೂ ಗ್ರೇಸ್ ಮಾರ್ಕ್ಸ್ ಅಥವಾ ಲಿಬ್ರಲ್ ಆಗಾದ್ರೂ ಕರೆಕ್ಷನ್ ಮಾಡ್ತಾರಾ, ಆಮೇಲೆ ಯಾವ್ದಾದ್ರು ಸಬ್ಜೆಕ್ಟ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಆಮೇಲೆ ಎಲ್ಲಾರ್ನು ಪಾಸ್ ಮಾಡ್ತಾರಾ, ಆಮೇಲೆ ರಿಸಲ್ಟ್ ಯಾವಾಗ ಬರ್ಬೋದು, ಎಷ್ಟು ಗಂಟೆಗೆ ಬರ್ಬೋದು ಅಂತ. ಸೊ ತುಂಬಾ ಈ ತರ ಕ್ವೆಶನ್ಸ್ ಓಡ್ತಿರತ್ತೆ. ಸೊ ಈ ಎಲ್ಲಾ ಕ್ವೆಶನ್ಸ್ಗೂ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಆಮೇಲೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೆ, ಸೊ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಏನಾದ್ರೂ ಲಿಂಕ್ ಬಂದ್ರೆ, ಅಂದ್ರೆ ಇವಾಗ ಸಡನ್ ಆಗಿ ಏನಾದ್ರೂ ರಿಸಲ್ಟ್ ನ ಬಿಟ್ರೆ, ಸೊ ನಿಮಗೆ ವಾಟ್ಸ್ಆಪ್ ಅಲ್ಲಿ ಬೇಗ ಸಿಗುತ್ತೆ. ಸೊ ಅದ್ರಿಂದ ನಮ್ಮ ಚಾನೆಲ್‌ನ ಫಾಲೋ ಮಾಡ್ಕೊಂಡ್ರೆ ಆರಾಮಾಗಿ ಡೈರೆಕ್ಟ್ ಲಿಂಕ್ ಹೋಗಿ ನೀವು ಓಪನ್ ಮಾಡ್ಕೊಂಡು, ನಿಮ್ ರಿಜಿಸ್ಟರ್ ನಂಬರ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸಾಕು, ಆಟೋಮ್ಯಾಟಿಕ್ ನಿಮ್ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ಸೊ ಅದ್ರಿಂದ ವಾಟ್ಸ್ಆಪ್ ಚಾನೆಲ್‌ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ ಎಲ್ಲಾರ್ಗೂ ತಲೆಗೆ ಓಡ್ತಿರೋದು ಏನು ಅಂತ ಅಂದ್ರೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಸೊ ಅಫಿಷಿಯಲ್ ಕನ್ಫರ್ಮೇಶನ್ ಆಗಿದೆ ಏನಂತ ಅಂದ್ರೆ, ರಿಸಲ್ಟ್ ಬರೋದು ಏಪ್ರಿಲ್ 24ನೇ ತಾರೀಕು ಅಂತ ಎಲ್ಲರಿಗೂ ಗೊತ್ತು ಅಲ್ವಾ? ಸೊ ನೆಕ್ಸ್ಟ್ ಎಲ್ಲಾರ ತಲೆಯಲ್ಲೂ ಓಡ್ತಿರೋದು ಏನಪ್ಪಾ ಅಂತ ಅಂದ್ರೆ, ಇವಾಗ ತೃತೀಯ ಭಾಷೆ, ಎಕ್ಸಾಂಪಲ್ ಹಿಂದಿ ಆಗಿರ್ಬೋದು, ಮತ್ತೊಂದು ಭಾಷೆಗಳಾಗಿರ್ಬೋದು, ಹಿಂದಿ, ಸಂಸ್ಕೃತ, ಬೇರೆ ಬೇರೆ ಭಾಷೆಗಳಾಗಿರ್ಬೋದು. ಸೊ ಅವ್ರೇನೋ ರೂಲ್ಸ್ ನ ಚೇಂಜ್ ಮಾಡ್ತಿದ್ದಾರೆ. ಸೊ ಮಾರ್ಕ್ಸ್ ಹೆಂಗ್ ಕೊಡ್ತಾರೆ, ಗ್ರೇಡಿಂಗ್ ಕೊಡ್ತಾರಾ ಅಥವಾ ಪಾಸ್ ಮಾಡ್ತಾರಾ ಅಂತ. ಸೊ ಸ್ಟ್ರೇಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಅವರೆಲ್ಲ ಮಾರ್ಕ್ಸ್ ಚೆನ್ನಾಗ್ ಕೊಡ್ತಾರಾ? ಇವಾಗ ಅಕಸ್ಮಾತ್ ಅದ್ರಲ್ಲೇನಾದ್ರೂ ಗ್ರೇಸ್ ಮಾರ್ಕ್ಸ್ ಅಥವಾ ಲಿಬ್ರಲ್ ಆಗಾದ್ರೂ ಕರೆಕ್ಷನ್ ಮಾಡ್ತಾರಾ ಅಂತ ಹೇಳ್ಬೇಕು ಅಂದ್ರೆ, ಅವ್ರೇನಾದ್ರೂ ಏನು ಅಫಿಷಿಯಲ್ ಕನ್ಫರ್ಮೇಶನ್ ಅಂತೇನ್ ಕೊಟ್ಟಿಲ್ಲ ಅವರು. ಸೊ ಲೈಕ್ ಹೆಂಗೆ ಕರೆಕ್ಷನ್ ಯಾವ ತರ ಆಗುತ್ತೆ, ಸೊ ಏನ್ ಸೊಲ್ಯೂಷನ್ ಕೊಡ್ಬೋದು ಈ ತರ ಚೇಂಜಸ್ ಆಗಿರೋದ್ರಿಂದ ಅಂತ. ಸೊ ನನ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಈ ತರ ಏನಾದ್ರೂ ಚೇಂಜಸ್ ಆದ್ರೆ ಆಬ್ವಿಯಸ್ಲಿ ಅವರು ಅಟ್ಲೀಸ್ಟ್ ಕರೆಕ್ಷನ್ ಮಾಡೋದ್ರಲ್ಲಾದ್ರೂ ಲಿಬ್ರಲ್ ಆಗಿ ಕರೆಕ್ಷನ್ ಮಾಡ್ತಾರೆ. ಓಕೆನಾ? ಸೊ ಯಾವುದೇ ರೀತಿ ಏನ್ ಪ್ರಾಪರ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ, ಸ್ವಲ್ಪ ಆದ್ರೂ ಲಿಬ್ರಲ್ ಆಗಿ ಕರೆಕ್ಷನ್ ಮಾಡ್ತಾರೆ. ಈ ತರ ಚೇಂಜಸ್ ಮಾಡಿರೋದ್ರಿಂದ. ಆಮೇಲೆ ತುಂಬಾ ಜನ ಹೇಳ್ತಿದ್ರು, ಸೊ ಮ್ಯಾಥ್ಸ್‌ಗೆ ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಡ್ತಾರಾ ಅಂತ. ಸೊ ಆಕ್ಚುಲಿ ಮ್ಯಾಥ್ಸ್ ಪೇಪರ್ ನೋಡಿದಾಗ ತುಂಬಾ ಜನ, ಅಯ್ಯೋ ಕ್ಯಾಲ್ಕುಲೇಟರ್ ಬೇಕಿತ್ತಪ್ಪ, 6 ಇಂಚು ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಂತ ಅನ್ಕೊಳ್ತಿದ್ರು. ಸೊ ಅದಕ್ಕೆ ಎಲ್ರು ಕೇಳ್ತಿದ್ರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ. ಆಕ್ಚುಲಿ ಗ್ರೇಸ್ ಮಾರ್ಕ್ಸ್ ಅನ್ನೋದು ಇವಾಗ ಏನು ಪೇಪರ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಿದ್ರೆ, ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಅವರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಲ್ವಾ? ಸೊ ಈ ಸತಿ ಯಾವುದೇ ರೀತಿ ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ಅನ್ನೋ ತರ ಇರ್ಲಿಲ್ಲ. ಸೊ ಅದಕ್ಕೆ ಅವರು ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಬಟ್ ಏನಂತ ಅಂದ್ರೆ, ಇವಾಗ ಗ್ರೇಸ್ ಮಾರ್ಕ್ಸ್ ಯಾರಿಗ್ ಸಿಗ್ಬೋದು? ಇವಾಗ ಅಕಸ್ಮಾತ್ ಇವಾಗ ಯಾವ್ದೋ ಒಂದು ಸ್ಟೂಡೆಂಟ್ ಪಾಸ್ ಆಗಕ್ಕೆ ಏನಿಲ್ಲ ಅಂದ್ರೂ 1ರಿಂದ 2 ಮಾರ್ಕ್ಸ್ ಬೇಕಿತ್ತು ಅಂತ ಅನ್ಕೊಳ್ಳಿ. ಅವಾಗ ಟೀಚರ್ ವ್ಯಾಲ್ಯೂಯೇಷನ್ ಹೆಲ್ಪ್ ಮಾಡುತ್ತೆ. ಟೀಚರ್ ವ್ಯಾಲ್ಯೂಯೇಷನ್ ವ್ಯಾಲ್ಯೂಯೇಟರ್ ಹೆಲ್ಪ್ ಮಾಡ್ತಾರೆ. ಹೆಂಗೆ ಅಂದ್ರೆ, ಏನೋ ಎಲ್ಲೋ ಒಂದ್ ಕಡೆ ಒಂದ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ಬಿಡ್ತಾರೆ. ಸೊ ಬರೀ ಪಾಸ್ ಸ್ಟೂಡೆಂಟ್ ಅವ್ರಿಗೆ ಮಾತ್ರ ಹೆಲ್ಪ್ ಆಗತ್ತೆ. ಸೊ ಕೆಲವೊಂದ್ ಸತಿ ಏನಾಗುತ್ತೆ ಅಂದ್ರೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿರ್ತಾರೆ. ಬಟ್ ಯಾವ್ದೋ ಒಂದ್ ಸಬ್ಜೆಕ್ಟ್ ಅಲ್ಲಿ ಅವರು ಹಿಂದೆ ಉಳ್ದಿರ್ತಾರೆ. ಸೊ ಅಂತ ಟೈಮಲ್ಲಿ ಅವರು ಕೂಡ ಒಂದು ದಯಾಳು ಆಗಿ, ಸೊ ಕನಿಕರ ತೋರ್ಸ್ಬಿಟ್ಟು ಸೊ ಸ್ವಲ್ಪ ಮಾರ್ಕ್ಸ್ ಕೊಡ್ಬೋದು. ಓಕೆನಾ? ಸೊ ಇದೆಲ್ಲ ಈ ತರ ಗ್ರೇಸ್ ಮಾರ್ಕ್ಸ್ ಅಂದ್ರೆ, ನಾನು ಇವಾಗ ಹೇಳಿದ್ನಲ್ಲ, ಇದೆಲ್ಲ ಬರೀ ಪಾಸಿಂಗ್ ಆಗೋರಿಗೆ, ಸೊ ಪಾಸ್ ರೇಂಜ್‌ಗಷ್ಟೇ. ಸೊ ಆಲ್ರೆಡಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್‌ಗೆಲ್ಲ ಇದೆಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋ ಚಾನ್ಸೇ ಇಲ್ಲ. ಓಕೆನಾ? ಸೊ ಮ್ಯಾಥ್ಸ್ ಸಬ್ಜೆಕ್ಟ್‌ಗೆ ಗ್ರೇಡಿಂಗ್ ಕೊಡ್ತಾರೆ ಅಂದ್ರೆ, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮ್ಯಾಥ್ಸ್ ಸಬ್ಜೆಕ್ಟ್‌ಗೆ ಅಂತ ಕೊಡಲ್ಲ. ಸೊ ನಾನು ಹೇಳಿದ್ನಲ್ಲ, ಯಾರು ಪಾಸ್ ಆಗ್ತಾರೆ, ಇನ್ನೇನ್ ಪಾಸ್ ಆಗ್ಬೇಕು, ಬಟ್ 2ರಿಂದ 3 ಮಾರ್ಕ್ಸ್ ಅಲ್ಲಿ ಡಿಫರೆನ್ಸ್ ಆಗ್ತಿದೆ ಅಂದ್ರೆ ಆಬ್ವಿಯಸ್ಲಿ ಅವ್ರು ಕೊಟ್ಟು ಪಾಸ್ ಮಾಡ್ತಾರೆ. ಓಕೆನಾ? ಸೊ ಯಾವುದಕ್ಕೆ ಆಗ್ಲಿ ರಿಸಲ್ಟ್ ಬಗ್ಗೆ ಓವರ್ ಆಗಿ ಟೆನ್ಷನ್ ಮಾಡೋದ್ ಬೇಡ. ಸೊ ಪಾಸ್ ಆದ್ರೆ ಸೆಲೆಬ್ರೇಟ್ ಮಾಡಿ. ಕಡಿಮೆ ಮಾರ್ಕ್ಸ್ ಬಂದ್ರೆ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ವಾ? ಸೊ ಇನ್ನೊಂದು ಎಕ್ಸಾಮ್ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ ಬರೀರಿ. ಸೊ ಏನು ಇವತ್ತಿನ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾನ್ ನೋಡಿರೋ ಪ್ರಕಾರ ಏನು ಅಂದ್ರೆ, ಎಲ್ಲರೂ ಹೇಳ್ತಾರೆ ಟಾಪರ್ ಅಂತ. ಹೇಳ್ಬೇಕು ಅಂದ್ರೆ ಅವ್ರು ಮುಂದೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಬಟ್ ಇವಾಗ ನೋಡ್ಬೋದು, ಕಂಪನಿಗಳಲ್ಲಿ ಸಿಇಒ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರುವಂತ ವ್ಯಕ್ತಿಗಳು ನೋಡ್ಬೋದು, ಎಲ್ಲ ಟಾಪರ್ಸೇ ಆಗಿರಲ್ಲ. ಓಕೆನಾ? ಸೊ ಅವ್ರೇನೆಲ್ಲ ಟಾಪರ್ಸ್ ಆಗಿರ್ತಾರ? ಇಲ್ಲ. ಸೊ ಎಲ್ರೂ ಕೂಡ ಒಂದು ಟೈಮಲ್ಲಿ ಆವರೇಜ್ ಸ್ಟೂಡೆಂಟ್ ಆಗಿರೋರು, ಫೇಲ್ ಆಗ್ತಿರೋ ಸ್ಟೂಡೆಂಟ್ಸ್‌ಗಳೇ ಅಷ್ಟು ಮೇಲೆ ಎತ್ತರ ಬೆಳ್ದಿರೋದು. ಓಕೆನಾ? ಸೊ
ಟ್ಯಾಲೆಂಟ್ ಮ್ಯಾಟರ್ ಆಗುತ್ತೆ, ಮಾರ್ಕ್ಸ್ ಅಲ್ಲ. ಓಕೆನಾ? ಸೊ ನೀವೇನಾದ್ರೂ ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಏನಾದ್ರೂ ಇದ್ರೆ ಕೇಳಿ. ಓಕೆನಾ? ನಮ್ ವಾಟ್ಸ್ಆಪ್ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ. ಸೊ ಅಲ್ಲೇ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.